ಆತ್ಮೀಯರೇ, H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಆಯತ ಮಲ್ಲಪ್ಪ ಜೋತವರು. ಮತ್ತೊಮ್ಮೆ ಬೇಡ ಜಂಗಮ ಅನ್ನುವಂಥ ಈ ಪದ ಚರ್ಚೆಗೆ ಬರ್ತಾ ಇದೆ. ಅದು ಚಿತ್ರದುರ್ಗದಲ್ಲ, ಈ ಒಳ ಮೀಸಲಾತಿಯ ತೆಗೆದುಕೊಳ್ಳೋ ಸಂದರ್ಭದಲ್ಲೇ ಮೂಲತಃ ಪರಿಶಿಷ್ಟ ವರ್ಗದವರು ಅಥವಾ ದಲಿತರು ಬೇಡ ಜಂಗಮ ಪದದ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿಯ ವೀರಶೈವ ಲಿಂಗಾಯತರು ಅಥವಾ ಜಂಗಮರು ಅಂತೇಳಿ ಒಂದು ಮಾತನ್ನು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪದಲ್ಲಿ ಸತ್ಯನೂ ಅದು. ಯಾಕಪ್ಪ ಅಂದ್ರೆ ಬೇಡುವ ಜಂಗಮ ಅನ್ನೋದು ಬೇಡ ಜಂಗಮ, ಗುಡ್ಗಾಡದಲ್ಲಿದ್ದಂಥ ಜಂಗಮ, ಭೇಟಿಯಾಡುವ ಜಂಗಮ, ಬುಡಗ ಜಂಗಮ ಅಂಥೇಳಿ ಅವರು ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಆದರೆ ಇದನ್ನು ಒಪ್ಪಲಾರದ ನಮ್ಮ ಈ ಜಂಗಮ ಸಮುದಾಯದ ಜನ ಅಥವಾ ನಮ್ಮ ವೀರಶೈವ ಜಂಗಮರು, ಇಲ್ಲ ನಾವು ಬೇಡುವ ಜನ, ಭಿಕ್ಷೆ ಬೇಡುವವರು, ಕೇಳ್ತಾ ಇದ್ದೀವಿ ಮನೆ ಮನೆಗೆ ಹೋಗಿ, ನಾವು ಬೇಡುವ ಜಂಗಮರು, ಅದಕ್ಕೆ ನಾವು ಪರಿಶಿಷ್ಟ ವರ್ಗದವರು ಅಂಥೇಳಿ ತಮ್ಮನ್ನು ತಾವು ಪ್ರತಿಪಾದಿಸ್ತಾರೆ. ಅದಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೇಸ್ಗಳಿದ್ದಾವೆ, ಅಲ್ಲಲ್ಲಿ ಕೋರ್ಟ್ನಲ್ಲಿ ಕೇಸ್ಗಳಿದ್ದಾವೆ. ಆದರೆ ಇವತ್ತು ಇನ್ನೂ ಸ್ಪಷ್ಟವಾದ ಒಂದು ಏನಪ್ಪ ಅಂತಂದ್ರೆ ಮೆಸೇಜ್ ಕೋರ್ಟ್ಗಳಿಂದ ಬಂದಿಲ್ಲ. ನ್ಯಾಯ ನಡೀತಾ ಇದೆ. ಕೆಲವು ಕೋರ್ಟ್ಗಳು ಒಪ್ಕೊಳ್ತಾರೆ, ಇನ್ನು ಕೆಲವು ಕೋರ್ಟ್ಗಳು ಏನೇನು ನಡೀತಾ ಇದೆ, ಗದ್ದಲ. ಈ ಗದ್ದಲ ನಡುವೆ ಅವರೊಂದು ಪ್ರಕಟ ಮಾಡಿದ್ದಾರೆ. ಮಾಡಿ ನಾಳೆ ಏನಾದರೂ ಈಗ ಪರಿಶಿಷ್ಟ ವರ್ಗದವ್ರದ್ದು ನಡೀತಾ ಇದೆ ಮೀಸಲಾತಿ, ಒಳ ಮೀಸಲಾತಿ ಸಲುವಾಗಿ. ಆ ಸಂದರ್ಭದಲ್ಲಿ ಬಂದಾಗ ಅವ್ರು ಏನು ಪ್ರಶ್ನೆ ಮಾಡಿದ್ರು, ಒಂದು 7 ಪ್ರಶ್ನೆಗಳನ್ನು ಮಾಡಿದ್ದಾರೆ. 7 ಪ್ರಶ್ನೆಗಳನ್ನು ಮಾಡಿದ್ದಾರೆ. ಆ 7 ಪ್ರಶ್ನೆಗಳು ಅವ್ರಿಗೆ ಏನಪ್ಪ ಅಂತಂದ್ರೆ ಈ ಒಂದು ಗುರುತಿನ ಗುರುತಿಸೋ ಬಗ್ಗೆ ಬರ್ತಿರುವಂಥ ಈ ಒಂದು ಶಿಕ್ಷಕರಿಗಾಗಿರ್ಬೋದು ಅಥವಾ ಇನ್ನುಳಿದವ್ರಿಗಾಗಿರ್ಬೋದು, ಬಂದವ್ರಿಗೆ ಮಾಹಿತಿ ಸಂಗ್ರಹಕ್ಕೆ ಬಂದವ್ರಿಗೆ ಆ 7 ಪ್ರಶ್ನೆಗಳ ಉತ್ತರ ನೀವು ಕೊಡ್ರಿ. ಅದ್ರಾಗ ದೃಢೀಕರಣ ಪತ್ರ ಕೇಳ್ತಾರೆ ಅವರು. ಅದು ಕೊಡಬೇಕಂತ ಏನಿಲ್ಲ ಅಂತ ಹೇಳ್ರಿ ಅಂಥೇಳಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಇವೆಲ್ಲವೂ ಏನಪ್ಪ ಅಂದರೆ ಇವತ್ತು ನಿಜವಾದ ಆ ಭೇಟಿಯಾಡುವ ಬೇಡ ಜಂಗಮ ಮತ್ತು ಬುಡಗ ಜಂಗಮ ಜನ ಸಮುದಾಯಕ್ಕೆ ದೊಡ್ಡ ತೊಂದರೆ ಆಗಿಬಿಟ್ಟದ. ಯಾಕಪ್ಪ ಅಂದರೆ ದೊಡ್ಡ ಸಮುದಾಯ ಮತ್ತು ಸಮಾಜದಿಂದ ಒಳ್ಳೆಯ ಒಂದು ಸ್ಟೇಟಸನ್ನು ಪಡೆದವ್ರು. ನೋಡಿರಿ, ಇವತ್ತು ಸಹಜವಾಗಿ ಜಂಗಮರು ಅಂದಾಗ ಸಹಜವಾಗಿ ಅವ್ರು ಬೇಡ್ತಾರೆ. ಹೌದು, ಬೇಡುವುದು ಅವ್ರು ಭಿಕ್ಷುಕರು ಅಂತೇಳಿಸಿಂದ ಯಾರೂ ಪರಿಗಣಿಸುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಬಂದಾಗ ಅವ್ರಿಗೆ ನಾವು ಏನಪ್ಪ ಅಂದ್ರೆ ಮನೆಯಲ್ಲಿರುವಂಥ ಬಿಸಿ ಊಟವನ್ನು, ಅದು ನಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಅವರನ್ನು ಪೂಜೆಗೆ ಪುನಸ್ಕಾರಕ್ಕೆ ಕರೆದ ನಾವು ಎಷ್ಟು ಬಿಡ್ತೀವಿ ಆ ಮಾತು ಬೇರೆ. ಒಂದು ಗೌರವ ಸ್ಥಾನ ಅವ್ರಿಗೆ ಅದ, ಸ್ಟೇಟಸ್ ಅದ. ಅಂಥ ಜನರು ಹೆಂಗೆ ಆಗ್ತಾರಪ್ಪ ಅವರು ಪರಿಶಿಷ್ಟ ವರ್ಗದವರು? ಪರಿಶಿಷ್ಟ ಜನ ಅಂದರೆ ಯಾರು? ಅಸ್ಪೃಶ್ಯರು, ಮುಟ್ಲಿಕ್ಕೆ ಆಗಲಾರದಂಥವ್ರು. ಅವ್ರು ಆಗ್ಲಿಕ್ಕೆ ಸಾಧ್ಯದನ. ಆದರೂ ಅದನ್ನು ಪಡ್ಕೊಳ್ತಾ ಇದ್ದಾರೆ ದೃಢೀಕರಣ ಪತ್ರವನ್ನು. ಅದು ತಪ್ಪಿಸ್ಬೇಕು, ತಪ್ಪದು ಅಂತೇಳಿ ಅದಕ್ಕೆ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ನೆಲೆಯಲ್ಲೇ ಏನಪ್ಪ ಅಂದ್ರೆ ಒಂದು ದೊಡ್ಡದಂಥ ಒಂದು ಸಂಘರ್ಷ ಸ್ಟಾರ್ಟ್ ಆಗಿಬಿಟ್ಟದ. ಈ ಬೇಡ ಜಂಗಮ ಅಂತ ಏನು ಬರ್ತಾರೆ ಜಂಗಮ ಸಮುದಾಯದವ್ರಿಗೆ, ವೀರಶೈವ ಜಂಗಮರಿಗೆ ಈ ಪ್ರಮಾಣ ಪತ್ರ ಕೊಡಲಿಕ್ಕೆ ಕೊಡಬಾರ್ದು, ಮತ್ತು ಇವ್ರು ಬರುವುದಿಲ್ಲ ಪರಿಶಿಷ್ಟ ವರ್ಗದಲ್ಲಿ ಅಂತೇಳಿ ಪರಿಶಿಷ್ಟ ವರ್ಗದ ಜನ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಷಡ್ಯಂತ್ರಪ್ಪ, ಇದು ಒಬ್ಬ ಇನ್ನೊಬ್ಬರ ಹಕ್ಕನ್ನು ಕಸ್ಕೊಳ್ಳುವಂಥದ್ದು ಅಂತೇಳಿ. ಯಾಕಂದರೆ ಈ ಉತ್ತರ ಕರ್ನಾಟಕದಲ್ಲಿ 150 ಕುಟುಂಬಗಳು ಮಾತ್ರ ಬೇಡ ಜಂಗಮ ಅಂತಿದ್ದಾರೆ ಅಥವಾ ಬುಡಗ ಜಂಗಮ ಅಂತಿದ್ದಾರೆ, ಉಳಿದವರಲ್ಲ ಅನ್ನೋದು ಸ್ಪಷ್ಟವಾದಂತಹ ವಾದ. ಯಾಕಂತಂದ್ರೆ ಈ ನೆಲೆಯಲ್ಲಿ ಇವತ್ತು ನಮ್ಮ ಏನಪ್ಪ ಉಪಾಧ್ಯಕ್ಷ KPCC ಉಪಾಧ್ಯಕ್ಷ H ಆಂಜನೇಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಬೇಟೆಯಾಡುವ ಬೇಡ ಜಂಗಮ ಬುಡಗ ಜಂಗಮ ಸಮುದಾಯದ 150 ಕುಟುಂಬಗಳಷ್ಟೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿವೆ. ಕೆಲವರು ಜಂಗಮ ಪದ ಬಳಸಿ ಪರಿಶಿಷ್ಟ ಹಕ್ಕು ಕಚ್ಚುತ್ತಿದ್ದಾರೆ. ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಈ ಕುರಿತು ಆಯೋಗಕ್ಕೆ ದೂರು ನೀಡುತ್ತಿದ್ದೇವೆ. ಸ್ಪಷ್ಟವಾಗಿ ಕೊಡೋದು ಇವರಲ್ಲ ಅಂಥೇಳಿ ನಮ್ಮ H ಆಂಜನೇಯ ಅವರು ಹೇಳ್ತಾ ಇದ್ದಾರೆ. ಇವು ಅನಗತ್ಯ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಂತ. ಮತ್ತು ಕೊನೆಗೆ ಇನ್ನೊಂದಿಷ್ಟು ಏನು ಒಂದು ಪ್ರಕಟಣೆಯಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ನಮ್ಮ ಜಂಗಮ ಸಮುದಾಯದವರು ಒಂದು ಏನು ಮಾಡ್ಕೊಂಡಿದ್ದಾರೆ, ಜಂಗಮ ಚಿತ್ರದುರ್ಗ ಜಿಲ್ಲಾ ಬೇಡ ಜಂಗಮ ಸಮಾಜ ಸಂಸ್ಥೆ ಏನು ಹೇಳ್ತದೆ, ಅವ್ರು ಏನು ಕೇಳಂತ ಹೇಳಿದಾರೆ ಅಂದರೆ, ದತ್ತಾಂಶ ಏನು ಸಂಗ್ರಹ ಮಾಡಲಿಕ್ಕೆ ಬಂದಿರ್ತಾರೆ ಅವ್ರಿಗೆ ಅವ್ರು ಗುರುತಿನ ಚೀಟಿ ಪಡೆದುಕೊಳ್ಳ್ರಿ, ಯಾರವರು ಅಂತೇಳಿ. ಮುಂದೆ ಗಣತಿದಾರರ ಫೋಟೋ ತೆಗೆದುಕೊಳ್ಳಿ, ಯಾರು ಗಣತಿ ಮಾಡ್ತಿದ್ರೆ ಅವ್ರು ಫೋಟೋ ತೊಗೊಳ್ರಿ. ಜೊತೆಗೆ ಅವ್ರ ಸಂಪರ್ಕ ಸಂಖ್ಯೆಯನ್ನು ಪಡೀರಿ, ಅಂದರೆ ಮೊಬೈಲ್ ನಂಬರ್ ಪಡ್ಕೋರಿ ಅಂತ. ಈ 3 ಪಡ್ಕೋರಿ ಅವರು ಅಂತ. ಇದರ ಅರ್ಥ ಏನು, ಏನು ಕಾರಣ ಅನ್ನೋದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ಜಂಗಮ ಸಮುದಾಯದ ಈ ಸಂಸ್ಥೆಯವರು ಯಾಕೆ ಅವ್ರ ಫೋಟೋ ನಿಮಗೆ ಅದಕ್ಕೆ ಬೇಕಾಗಿದೆ? ಅವ್ರನ್ನ ಅನುಸರಿಸಲುವಾಗಿ ಬೆದರಿಸಲುವಾಗಿ ಗುರುತಿನ ಚೀಟಿ ಯಾಕೆ ತೊಗೊಳ್ತಾ ಇದ್ದೀರಿ ಅವ್ರದ್ದು? ಗುರುತಿನ ಚೀಟಿ ಅಂದರೆ ನಿಮ್ಗೆ ಗೊತ್ತಲ್ಲ, ವಿಶೇಷವಾಗಿ ಆಧಾರ್ ಕಾರ್ಡ ಮತ್ತು ಜೊತೆಗೆ ಫೋಟೋ, ಅದ್ರ ಜೊತೆಗೆ ಮತ್ತು ಮ್ಯಾಲೆ
ಫೋನ್ ನಂಬರ್ ತೊಗೊಳ್ರಿ ಅಂತ ಹೇಳ್ತಾ ಇದ್ರಿ, ಇದೇನು ನಿಮ್ಮದು ಧಮಕಿ ಕೊಡ್ತಾ ಇದ್ರಿ ಅಂತೇಳಿ ಈ ಪರಿಶಿಷ್ಟ ವರ್ಗದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ತಪ್ಪು, ಬೆದರಿಸುವಂಥದ್ದಲ್ಲ. ದೊಡ್ಡ ಸಮುದಾಯದ ಜಂಗಮ ಸಮುದಾಯ, ವೀರಶೈವರ ಗುರುಗಳು ಹೌದವರು, ಅವ್ರು ಬೆದರಿಸುವಂಥದ್ದು ಆಗಬಾರ್ದು. ಮತ್ತು ಅನೇಕ ಉನ್ನತ ಅಧಿಕಾರದಲ್ಲಿದ್ದಂಥವ್ರು ಇದ್ದಾರೆ, ಮತ್ತು ಸಮಾಜದ ಎಲ್ಲ ಸೌಲಭ್ಯಗಳನ್ನು ಪಡೆದಂಥ ಜನ ಆಗಿದ್ದಾರೆ. ಯಾಕಂದರೆ ಲಿಂಗಾಯತರಾಗಿರ್ಬೋದು, ವೀರಶೈವರಾಗಿರ್ಬೋದು, ಅವ್ರಿಗೆಲ್ಲರಿಗೂ ಪೂಜನೀಯರು ಅಂದಾಗ ಅದು ಹೆಂಗೆ ಪರಿಶಿಷ್ಟ ವರ್ಗಕ್ಕೆ ಬರ್ತಾರೋ ಅವರು, ದಲಿತರು ಹೆಂಗೆ ಆಗ್ತಾರೆ ಅನ್ನೋದು ಎಚ್ ಆಂಜನೇಯ ಅವ್ರದ್ದು ಇನ್ನುಳಿದವ್ರ ಪ್ರಶ್ನೆ ಆಗ್ಯದ. ಈ ಎಲ್ಲ ದೃಷ್ಟಿಗಳು ನೋಡಿದಾಗ ಹೌದಲ್ಲ ಇದು ವಿಚಾರ ಮಾಡುವಂಥದ್ದು ಅನ್ನುವಂಥದ್ದು. ಮತ್ತು ಈ ಪ್ರಶ್ನೆ ಯಾಕೆ ಮಾಡ್ಬೇಕಾಗಿದೆ ಇವರು, ನೀವು ಯಾರ ಏನ ಎಂತ ಅನ್ನುವಂಥದ್ದು. ನೀವು 7 ಪ್ರಶ್ನೆಗೆ ಉತ್ತರ ಕೊಡ್ರಿ, ಅವರು ಬೇಕಾದ್ರೆ ತೋಳ್ತಾರೆ, ಬೇಡದ್ರೆ ಬಿಡ್ತಾರೆ ಅನ್ನುವಂಥದ್ದು. ಇದರ ನೆಲೆಯಲ್ಲೇ ನಮ್ಮ ಅಲ್ಲಿಯ ಈ ಚಿತ್ರದುರ್ಗದ DC ಅವರು ಏನಪ್ಪ ಅಂತಂದ್ರೆ, ಯಾರಾದರೂ ಬೇಡ ಜಂಗಮ ಬುಡಗ ಜಂಗಮ ಎಂದು ಬರೆಸಿದರೆ ಅವರು ಕೊಟ್ಟ ಮಾಹಿತಿಯನ್ನು ಪರಿಶೀಲನೆಗೆ ಒಳಪಡಿಸಿದ ನಂತರವಷ್ಟೇ ಪರಿಗಣಿಸುವುದಾಗಿ ಪ್ರಮಾಣ ಪತ್ರ ಅಂದರೆ ಅಫಿಡವಿಟ್ ಪಡೆಯಿರಿ ಅಂತ ಹೇಳಿದ್ದಾರೆ. ಅವ್ರಿಗೆ ಅಲ್ಲಿಯ ಈ ಒಂದು ಏನು ದತ್ತಾಂಶ ಸಂಗ್ರಹ ಮಾಡಕ್ಕೆ ಬಂದಾರಲ್ಲ ಅವ್ರಿಗೆ ಸಲಹೆ ಕೊಟ್ಟಿದ್ದಾರೆ DC ಅವರು. ಯಾರ ನಿಮ್ಮ ಕಡೆ ಬುಡಗ ಜಂಗಮ ಅಂದಾಗ ಅಥವಾ ಮತ್ತಿನ ಅಂದಾಗ ಅವ್ರಿಗೊಂದು ಅಫಿಡವಿಟ್ ತೊಗೊಳ್ರಿ. ಅವರ ಏನಪ್ಪ ಅಂತ ಸರಿ ಅದ ಹೇಳೋದ್ರಲ್ಲ, ನಮ್ಮ ಪ್ರಮಾಣ ಪತ್ರ ಇಲ್ಲಪ್ಪ ಅಫಿಡವಿಟ್ ತೊಗೊಳ್ರಿ, ನಂತರ ಕೋರ್ಟ್ನಾಗ ಏನು ಡಿಸಿಷನ್ ಆಗ್ತದೆ ಅನ್ನೋಂಥ ನೆಲೆಯಲ್ಲಿ ಇಲ್ಲಿ DC ಅವರು ಜಾರ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಅನಿವಾರ್ಯನೂ ಹೌದು, ಅವ್ರನ್ನ ಹೌದಪ್ಪ ನಾವು ಬೇಡ ಜಂಗಮ ಬೇಡು ಅವರು ಭಿಕ್ಷುಕರು ಅಂತ ಅವ್ರು ವಾದ ಮಾಡ್ತಾಯಿದ್ದಾರೆ. ಅವ್ರ ವಾದದಲ್ಲಿ ಮೇಲ್ನೋಟಕ್ಕೆ ಸರಿ ಅನ್ನಿಸ್ತದೆ. ಬಟ್ ಯಾವಾಗ ನಾವು ಅವ್ರನ್ನ ಅಭ್ಯಾಸ ಮಾಡಿದಾಗ ಅವರ ಸಮಾಜ ಸ್ಥಿತಿಗತಿಗಳನ್ನು, ಆರ್ಥಿಕ ಗತಿಗಳನ್ನು, ಅದೇ ಈ ಬುಡಗ ಜಂಗಮ ಬೇಡ ಜಂಗಮರ ಆರ್ಥಿಕ ಪರಿಸ್ಥಿತಿ, ಅವ್ರ ಬದುಕ ಸಾಮಾಜಿಕ ಸ್ಟೇಟಸ್ ನೋಡಿದಾಗ ಹೌದಲ್ಲ ವಾಸ್ತವವಾಗಿ ಅದು ಇದು ಜಂಗಮ ಅನ್ನೋ ಪದ ಇದು ಅದಕ್ಕೆ ಭಾಳಷ್ಟು ಅರ್ಥಗಳಿದ್ದಾವೆ. ವೀರಶೈವರ ಒಂದು ಸಿದ್ಧ ಸಂಪಾದನೆ, ಸುಳ್ಳಿನ ಸಂಪಾದನೆ ಎಲ್ಲ. ಹೀಗಾಗಿ ಜಂಗಮ ಅಂದರೆ ಅವರು ನಡೆದಾಡೋ ದೇವರು ಅನ್ನೋಷ್ಟು ಮಟ್ಟಿಗೆ ಅವ್ರ ಬಗ್ಗೆ ಗೌರವ ಇದ್ದಾಗ ಇದು ದುರುಪಯೋಗ ಮಾಡ್ಕೊಳ್ಳೋದು ಆಗಬಾರ್ದು ಅನ್ನೋದು ಪರಿಶಿಷ್ಟ ವರ್ಗಗಳ ಜನರ ಒತ್ತಾಯ. ಆ ದಿಶೆಯಲ್ಲಿ ಈ ಒಂದು ಏನಪ್ಪ ಅಂದ್ರೆ ನಮ್ಮ ಬೇಡ ಜಂಗಮ ಸಂಸ್ಥಾನ ಕಟ್ಕೊಂಡಿದ್ದಾರೆ, ಅದೊಂದು ಸಂಸ್ಥೆ ಕಟ್ಕೊಂಡಿದ್ದಾರೆ. ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ರಾಜ್ಯ ಬೇಡ ಜಂಗಮ ಸಂಸ್ಥೆಗಳ ಒಕ್ಕೂಟದ ಸೂಚನೆ ಪಾಲಿಸಿದ್ದೇವೆ, ಇದರಲ್ಲಿ ತಪ್ಪು ಹುಡುಕುವುದು ಬೇಡ, ನಾವೇ ಬೇಡ ಜಂಗಮರು ಎಂದು ಸುಪ್ರೀಂ ಕೋರ್ಟ್ ಖಾತ್ರಿಪಡಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಾವು ಬೇಡ ಜಂಗಮ ಅಂತ ಖಾತ್ರಿಪಡಿಸಿದೆ, ಅದಕ್ಕೆ ನೀವು ಅದಕ್ಕೆ ಅಫಿಡವಿಟ್ ಕೊಡ್ರಿ, ಅಫಿಡವಿಟ್ ತೊಗೊಳ್ಳೋಂಥ DC ಹೇಳಿದ್ರೆ ನಾವು ಅಂತ ಹೇಳ್ರಿ, ಅದಕ್ಕೆ ಪ್ರಮಾಣ ಪತ್ರ ಬೇಕಂತೆಲ್ಲ ಅದು ಕೇಳ್ರಿ ಅವರನ್ನು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇದೆಲ್ಲ ದೃಷ್ಟಿ ಇಟ್ಕೊಂಡು ನೋಡಿದಾಗ ಈ ಬೇಡ ಜಂಗಮ ಮತ್ತು ಬುಡಗ ಜಂಗಮದ ಬಗ್ಗೆ ಈಗೇನು ವಿವಾದ ಇದ್ದದ, ಇದು ಒಂದು ಏನಪ್ಪ ಅಂದರೆ ಯಾವ ರೀತಿಯಾಗಿ ಪರಿಹಾರ ಆಗ್ತದೆ ಅನ್ನಿಸ್ತೈತೆ ಅಷ್ಟೇ ಇಲ್ಲಿ ನೋಡ್ಬೇಕಾಗಿದೆ. ಸುಪ್ರೀಂ ಕೋರ್ಟ್ನಂತೆ ಅವ್ರಿಗೆ ನೀವು ಬರೆಸ್ರಿ ಅನ್ನುವಂಥ ಮಾತು ಹೇಳಿದ್ದಾರೆ. ಬಟ್ ಇಲ್ಲಿ ಪರಿಶಿಷ್ಟ ಜಾತಿ ಅಥವಾ ವರ್ಗಗಳ ಜನ ಇದನ್ನು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಬಟ್ ಇದು ಏನೇನು ಆಗ್ಬೋದು ಅನ್ನೋದನ್ನು ಇನ್ನು ಕಾನೂನು ತಜ್ಞರು ವಿಚಾರ ಮಾಡುವಂಥದ್ದು. ಜೊತೆಗೆ ಈ ನಿಜವಾಗಿಯೂ ಈ ದಲಿತ ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿಯ ಮತ್ತು ವರ್ಗದ ಜನ ಈ ಬೇಡ ಜಂಗಮ ಅನ್ನೋದು ಬೇಡುವ ಜಂಗಮ ಅಲ್ಲ, ಅವ್ರ ಜಂಗಮರು ಬೇರೆ, ಅವ್ರಿಗೆ ಕೊಡುಕೊಡುದು ಅನ್ನುವಂಥ ಒಂದು ಏನು ಮನವಿಯನ್ನು ಅಥವಾ ಒಂದು ನಮ್ಮ ಹಕ್ಕು ಅಂತೇಳಿ ಆಯೋಗಕ್ಕೆ ಈಗಾಗಲೇ ದೂರು ಸಲ್ಲಿಸಿದ್ದಾರೆ. ಇವರಲ್ಲ ಅಂತೇಳಿ ಅದನ್ನು ಯಾವ ರೂಪ ತೊಗೊಳ್ತದೆ ನೋಡೋಣ. ಒಟ್ಟಿನಲ್ಲೇ ಅವರು ಇನ್ಫಾರ್ಮೇಷನ್ ತೊಗೊಳ್ರಿ, ಅವ್ರ ಕಡೆಯಿಂದ ಅಫಿಡವಿಟ್ ತೊಗೊಳ್ರಿ ಅಂತ ಜಿಲ್ಲಾಧಿಕಾರಿ ಒಂದು ಸಲಹೆ ಕೊಟ್ಟಿದ್ದಾರೆ. ಅದು ಯಾವ ರೂಪ ಪಡೀಲಿ. ಬಟ್ ಸಿಂಪಲ್ಲಾಗಿ ನಾವು ವಿಚಾರ ಮಾಡೋಂಥದ್ದು ಇಷ್ಟ, ಬೇಡ ಮತ್ತು ಬುಡಗ ಜಂಗಮರು ಏನಿದ್ದಾರಲ್ಲ ಇವರು ನಿಜವಾಗಿ ಕಾರ್ಯನಿರ್ವಹಿಸಿದಂಥವ್ರು ಅನ್ನೋದು ಮಾತ್ರ ಅಷ್ಟು ಸತ್ಯದ. ಈ ದಿಸೆಯಲ್ಲಿ ನಮ್ಮ ಜಂಗಮ ಸಮುದಾಯದವರು ಇನ್ನೊಮ್ಮೆ ಚಿಂತನೆ ಮಾಡಲಿ, ಒಳ್ಳೆ ರೀತಿ ಚಿಂತನೆ ಮಾಡಲಿ. ಮತ್ತು ಸಮಾಜದ ಎಲ್ಲ ಸವಲತ್ತುಗಳನ್ನು ಮತ್ತು ಸ್ಟೇಟಸ್ ಅಂತೀವಿ ನಾವು, ಸಾಮಾಜಿಕ ಉನ್ನತಿಯನ್ನು ಅವ್ರು ಸ್ವತಃ ದೇವರು ಅನ್ನೋ ಮಟ್ಟಿನ ಜನ ನಮ್ಮ ವೀರಶೈವರು ಮತ್ತು ಲಿಂಗಾಯತ ನೋಡುವುದರಿಂದಾಗೆ ಮತ್ತು ಅವರ ಪಾದಗಳನ್ನು ತೊಳೆದು ಮನೆಯಲ್ಲಿ ಸಿಂಪಲ್ಸ್ ಮನೆ ಪವಿತ್ರ ಅಂತ ಹೇಳುವಂಥ ಸಮುದಾಯದ ಬದಲಾಗಿ ಕೆಲವೊಬ್ಬರು ಆ ಪಾದ ನೀರನ್ನು ಕುಡಿಯುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲ ನೆಲೆಯಲ್ಲಿ ಉನ್ನತ ಸ್ಥಾನದಲ್ಲಿರುವಂಥವ್ರು ಅದೇಗೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ವರ್ಗ ಸೇರ್ತಾರೆ ಅನ್ನೋದು ಪರಿಶಿಷ್ಟ ವರ್ಗದವರ ಪ್ರಶ್ನೆ. ಇದಕ್ಕೇನು ತಗೊಳ್ಳೋದು ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ಬೇಡ ಜಂಗಮದ ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯಗಂಗಡಿ ವಂದನೆಗಳು.